ಡಿ.ಕೆ. ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲಿದೆ. ಯಾಕಂದ್ರೆ ಹಿರಿಯರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ಇರೋದ್ರಲ್ಲಿ 2 ವರ್ಷ ಕೆಲವೊಬ್ರು ಮುನಿಸ್ಕೊಳ್ತಾ ಇದಾರ. ಯಾರು ಮುನಿಸ್ಕೊಳ್ಳೋರು ಯಾರಿಲ್ಲ. ಈಗೆಲ್ಲ ನೋಡಿ, ಈ ಡಿಸೆಂಬರ್ ಕಳೆದ ಮೇಲೆ ಎಲ್ಲ ಚುನಾವಣೆ ಕಡೆ ಗಮನ ಹೊರಟೋಗ್ತದೆ. ಎಲ್ಲ MLA ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇಲ್ಲಿ ನೋಡಕ್ ಹೋಗ್ತಾರೆ ಹೊರತು ಇಲ್ಲಿ ರಾಜಕಾರಣ ಮಾಡಕ್ಕೆ ಬೇರೆದ್ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಯೋಚನೆ ಮಾಡ್ಲಿಕ್ಕೂ ಸಮಯ ಇರೋದಿಲ್ಲ. ಸೊ ಅದರಿಂದ ಎಲ್ಲ ಚುನಾವಣೆಗಳು ಈಗ ZP TPS ಎಲೆಕ್ಷನ್ ಬಂದಾಗ ಎಲ್ಲ MLA ಇನ್ವಾಲ್ವ್ ಆಗಲೇಬೇಕು. ಈಗ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಬಂದ್ರೆ ಸುಮಾರು ಇಲ್ಲಿ 28 ಜನ MLA 28 ಜನ MLA irrespective ಆಫ್ ದರ್ ಪಾರ್ಟಿ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದರ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನೆಕ್ಸ್ಟ್ ಎಲೆಕ್ಷನ್ ಇವರೆಲ್ಲ ಗೆಲ್ಲಬೇಕು ಅಂದ್ರೆ ಅವರೆಲ್ಲ ಗೆಲ್ಲಬೇಕು ಅವರು. ಹಾಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದ್ರದ್ದು ಅಷ್ಟೇ. ನೆಕ್ಸ್ಟ್ ZP TPS ಬಂದಾಗ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ರೆ ಮುಂದಿನ ವರ್ಷ ಬರ್ತಕ್ಕಂಥ ಅವ್ರ ಚುನಾವಣೆಗೆ ಇವರೆಲ್ಲ ಕೆಲಸ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ, ಇವ್ರು ಗೆಲ್ಲಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಅದು ಅಷ್ಟೇ. ಗ್ರಾಮ ಪಂಚಾಯತಿಗಳದ್ದು ಇವತ್ತು ಕಂಡ್ರೆ ಅವ್ರು ಹೇಳಿದ್ದಾರೆ ಡಿಸೆಂಬರ್ ಒಳಗಡೆ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ ಇನ್ನು ಎಲ್ಲ 15 ದಿವಸನೋ 1 ತಿಂಗಳ ಒಳಗಡೆ ಎಲ್ಲ ಯಾವುದು ಡಿಲಿಮಿಟೇಷನ್ಸ್ಗಳು ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಮಾಡಿ ಅಂತೇಳಿ ಎಲ್ಲ ಎಲೆಕ್ಷನ್ಗಳು ಮಾಡಬೇಕು. ಎಷ್ಟು ಜಾಗ್ರತೆ ಮಾಡಿದ್ರು ಅಷ್ಟು ಒಳ್ಳೇದು ಅಂತೇಳಿ ನನ್ನ ಒಂದು ಅಭಿಮತ. ಅದು ನೋಡೋಣ. ನಾನೆಲ್ಲ ನಡೆಸೋದು ನಾನು ನಡೆಸೋದಾಗಿದ್ರೆ ಅವತ್ತೇ ನಡೆಸಿರ್ತಾ ಇದ್ದೆ. ಸೊ ಅದರಿಂದ ಇನ್ನೊಂದ್ಸರಿ ನೋಡೋಣ, ಸ್ವಲ್ಪ ದಿವಸ ಕಳೀಲಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲಿದೆ. ಯಾಕಂದ್ರೆ ಹಿರಿಯರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ಇರೋದ್ರಲ್ಲಿ 2 ವರ್ಷ ಕೆಲವೊಬ್ರು ಮುನಿಸ್ಕೊಳ್ತಾ ಇದಾರ. ಯಾರು ಮುನಿಸ್ಕೊಳ್ಳೋರು ಯಾರಿಲ್ಲ. ಈಗೆಲ್ಲ ನೋಡಿ, ಈ ಡಿಸೆಂಬರ್ ಕಳೆದ ಮೇಲೆ ಎಲ್ಲ ಚುನಾವಣೆ ಕಡೆ ಗಮನ ಹೊರಟೋಗ್ತದೆ. ಎಲ್ಲ MLA ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇಲ್ಲಿ ನೋಡಕ್ ಹೋಗ್ತಾರೆ ಹೊರತು ಇಲ್ಲಿ ರಾಜಕಾರಣ ಮಾಡಕ್ಕೆ ಬೇರೆದ್ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಯೋಚನೆ ಮಾಡ್ಲಿಕ್ಕೂ ಸಮಯ ಇರೋದಿಲ್ಲ. ಸೊ ಅದರಿಂದ ಎಲ್ಲ ಚುನಾವಣೆಗಳು ಈಗ ZP TPS ಎಲೆಕ್ಷನ್ ಬಂದಾಗ ಎಲ್ಲ MLA ಇನ್ವಾಲ್ವ್ ಆಗಲೇಬೇಕು. ಈಗ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಬಂದ್ರೆ ಸುಮಾರು ಇಲ್ಲಿ 28 ಜನ MLA 28 ಜನ MLA irrespective ಆಫ್ ದರ್ ಪಾರ್ಟಿ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದರ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನೆಕ್ಸ್ಟ್ ಎಲೆಕ್ಷನ್ ಇವರೆಲ್ಲ ಗೆಲ್ಲಬೇಕು ಅಂದ್ರೆ ಅವರೆಲ್ಲ ಗೆಲ್ಲಬೇಕು ಅವರು. ಹಾಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದ್ರದ್ದು ಅಷ್ಟೇ. ನೆಕ್ಸ್ಟ್ ZP TPS ಬಂದಾಗ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ರೆ ಮುಂದಿನ ವರ್ಷ ಬರ್ತಕ್ಕಂಥ ಅವ್ರ ಚುನಾವಣೆಗೆ ಇವರೆಲ್ಲ ಕೆಲಸ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ, ಇವ್ರು ಗೆಲ್ಲಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಅದು ಅಷ್ಟೇ. ಗ್ರಾಮ ಪಂಚಾಯತಿಗಳದ್ದು ಇವತ್ತು ಕಂಡ್ರೆ ಅವ್ರು ಹೇಳಿದ್ದಾರೆ ಡಿಸೆಂಬರ್ ಒಳಗಡೆ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ ಇನ್ನು ಎಲ್ಲ 15 ದಿವಸನೋ 1 ತಿಂಗಳ ಒಳಗಡೆ ಎಲ್ಲ ಯಾವುದು ಡಿಲಿಮಿಟೇಷನ್ಸ್ಗಳು ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಮಾಡಿ ಅಂತೇಳಿ ಎಲ್ಲ ಎಲೆಕ್ಷನ್ಗಳು ಮಾಡಬೇಕು. ಎಷ್ಟು ಜಾಗ್ರತೆ ಮಾಡಿದ್ರು ಅಷ್ಟು ಒಳ್ಳೇದು ಅಂತೇಳಿ ನನ್ನ ಒಂದು ಅಭಿಮತ. ಅದು ನೋಡೋಣ. ನಾನೆಲ್ಲ ನಡೆಸೋದು ನಾನು ನಡೆಸೋದಾಗಿದ್ರೆ ಅವತ್ತೇ ನಡೆಸಿರ್ತಾ ಇದ್ದೆ. ಸೊ ಅದರಿಂದ ಇನ್ನೊಂದ್ಸರಿ ನೋಡೋಣ, ಸ್ವಲ್ಪ ದಿವಸ ಕಳೀಲಿ. ಓಕೆ, ಥ್ಯಾಂಕ್ ಯು.